ಈ ಭಾನುವಾರ ದಿನದಲ್ಲಿ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಸೇರಿ ಬಂದಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರವೆಲ್ಲ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಾನೆ, ಕಾಪಾಡಿದ್ದಾನೆ. ದೇವರ ನಾಮವನ್ನು ಹೊಗಳುವಂಥ ಕೃಪೆಯನ್ನು ಕೊಟ್ಟಿದ್ದಾನೆ. ಇನ್ನು ಅನೇಕರು ವಿವಿಧ ಸಮಸ್ಯೆ, ವೇದನೆ, ದುಃಖವುಳ್ಳವರಾಗಿ ಕೂಡ ಬಂದಿದ್ದೀರಿ. ನಿಮ್ಮನ್ನು ಕೂಡ ಈ ದಿನದಲ್ಲಿ ದೇವರು ಸಂತೈಸುವಾತನಾಗಿದ್ದಾನೆ. ನಾವು ಹಾಡಿ ದೇವರನ್ನ ಸ್ತುತಿಸುವಂಥವರಾಗಿರೋಣ. ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ಹಾಗಾಗಿ ಪ್ರಾರ್ಥನೆಯೊಂದಿಗೆ ನಾವು ಈ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ವಾರದ ಪ್ರಥಮ ದಿನದಲ್ಲಿ ನಿನ್ನ ಸನ್ನಿಧಿಗೆ ನಾವು ಸೇರಿ ಬರುವಂತೆ, ನಿನ್ನನ್ನು ಕೊಂಡಾಡುವಂತೆ ನಮಗೆ ನೀನು ಸಹಾಯ ಮಾಡಿದ್ದಿ. ನಿನ್ನ ಎಲ್ಲ ಉಪಕಾರಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ನಾವು ನಿನ್ನನ್ನು ಘನಪಡಿಸುವವರಾಗಿದ್ದೇವೆ. ನಾವು ನಿನ್ನನ್ನು ಹೊಗಳುವವರಾಗಿದ್ದೇವೆ ಸ್ವಾಮಿ. ನಿನ್ನ ಸನ್ನಿಧಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಸನ್ನಿಧಿಗೆ ನಾವು ಬಂದಿರುವಾಗ ನಿನ್ನನ್ನು ಹಾಡಲು, ಸ್ತುತಿಸಲು ನಮಗೆ ಸಹಾಯ ಮಾಡು. ಪ್ರಾರ್ಥಿಸಲು ನಮಗೆ ಬಲಪಡಿಸು. ಹಾಗೆ ನಿನ್ನ ವಾಕ್ಯಗಳ ಮೂಲಕ ನಮ್ಮೆಲ್ಲರೊಂದಿಗೆ ಮಾತಾಡು. ವಿವಿಧ ಸಮಸ್ಯೆಗಳುಳ್ಳವರಾಗಿ, ರೋಗ ದುಃಖವುಳ್ಳವರಾಗಿ, ಹೋರಾಟ ಸಂಘರ್ಷಗಳುಳ್ಳವರಾಗಿ ಬಂದಿರುವಂಥ ಎಲ್ಲರಿಗೆ ನೀನು ಬಿಡುಗಡೆ ಕೊಟ್ಟು, ಸಮಾಧಾನ ಕೊಟ್ಟು, ಸಾಂತ್ವನ ಕೊಟ್ಟು ಅದ್ಭುತವಾಗಿ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಲೋಕದಾದ್ಯಂತಿರುವ ಎಲ್ಲ ದೇವಜನರಿಗಾಗಿ, ಎಲ್ಲ ಆರಾಧನಾ ಕೂಟಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಭಾಗವಹಿಸಿರುವ ಪ್ರತಿಯೊಬ್ಬರಿಗೆ ನೀನು ಸಹಾಯ ಮಾಡು. ನೀನು ಕರುಣಿಸು ಸ್ವಾಮಿ, ಆಶೀರ್ವಾದಿಸು. ಮುಂದಿನ ಎಲ್ಲ ಸಮಯಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರುವ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ದೇವರನ್ನು ಹಾಡಿ ಸ್ತುತಿಸುವಂಥವರಾಗಿರೋಣ, ಕೊಂಡಾಡುವಂಥವರಾಗಿರೋಣ. ಯೆಹೋವನಿಗೆ ಕೀರ್ತಿ ಮಾಡಿರಿ, ಜಯಗೀತದಿಂದ ಸ್ತುತಿ ಹಾಡಿರಿ ಎಂಬ ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಯೆಹೋವನಿಗೆ ಕೀರ್ತಿ ಮಾಡಿರಿ, ಜಯಗೀತದಿಂದ ಸ್ತುತಿ ಹಾಡಿರಿ, ಅನುದಿನವೂ ಕೊಂಡಾಡಿರಿ, ಯೆಹೋವನಿಗೆ ಸಲ್ಲಿಸಿರಿ. ಯೆಹೋವನಿಗೆ ಕೀರ್ತಿ ಮಾಡಿರಿ, ಜಯಗೀತದಿಂದ ಸ್ತುತಿ ಹಾಡಿರಿ, ಅನುದಿನವೂ ಕೊಂಡಾಡಿರಿ, ಯೆಹೋವನಿಗೆ ಸಲ್ಲಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವ ಜನಾಂಗಗಳೀರ ಚಪ್ಪಾಳೆ ಹೊಡೆದು ಹಾಡಿರಿ, ಎಲ್ಲ ಜನಾಂಗಗಳೀರ ಯೆಹೋವನಿಗೆ ಅಡ್ಡ ಬೀಳಿರಿ. ಸರ್ವ ಜನಾಂಗಗಳೀರ ಚಪ್ಪಾಳೆ ಹೊಡೆದು ಹಾಡಿರಿ, ಎಲ್ಲ ಜನಾಂಗಗಳೀರ ಯೆಹೋವನಿಗೆ ಅಡ್ಡ ಬೀಳಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಿನ್ನರಿಯೊಡನೆ ಹಾಡಿರಿ, ತಾಳದಿಂದ ಸ್ತುತಿ ಮಾಡಿರಿ, ಪರಿಶುದ್ಧರೆಲ್ಲರೂ ಹಾಡಿರಿ, ಯೇಸು ದೇವರನ್ನು ಕೊಂಡಾಡಿರಿ. ಕಿನ್ನರಿಯೊಡನೆ ಹಾಡಿರಿ, ತಾಳದಿಂದ ಸ್ತುತಿ ಮಾಡಿರಿ, ಪರಿಶುದ್ಧರೆಲ್ಲರೂ ಹಾಡಿರಿ, ಯೇಸು ದೇವರನ್ನು ಕೊಂಡಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಹತ್ವವುಳ್ಳ ದೇವರು, ಮಹಾಸ್ತುತಿಗೆ ಯೋಗ್ಯನು, ಪರಲೋಕದ ಮೇಲೆ ಯೆಹೋವ ನಾಮ ದೊಡ್ಡದು. ಮಹತ್ವವುಳ್ಳ ದೇವರು, ಸದಾ
ಮಹಾಸ್ತುತಿಗೆ ಯೋಗ್ಯನು ಪರಲೋಕದ ಮೇಲೆ ಯೆಹೋವ ನಾಮ ದೊಡ್ಡದು. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸರ್ವ ಜನಾಂಗಗಳೀರ ಚಪ್ಪಾಳೆ ಹೊಡೆದು ಹಾಡಿರಿ. ಎಲ್ಲ ಜನಾಂಗಗಳೀರ ಯೆಹೋವನಿಗೆ ಅಡ್ಡ ಬೀಳಿರಿ. ಸರ್ವ ಜನಾಂಗಗಳೀರ ಚಪ್ಪಾಳೆ ಹೊಡೆದು ಹಾಡಿರಿ. ಎಲ್ಲ ಜನಾಂಗಗಳೀರ ಯೆಹೋವನಿಗೆ ಅಡ್ಡ ಬೀಳಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಿನ್ನರಿಯೊಡನೆ ಹಾಡಿರಿ, ತಾಳದಿಂದ ಸ್ತುತಿ ಮಾಡಿರಿ. ಪರಿಶುದ್ಧರೆಲ್ಲರೂ ಹಾಡಿರಿ, ಯೇಸು ದೇವರನ್ನು ಕೊಂಡಾಡಿರಿ. ಕಿನ್ನರಿಯೊಡನೆ ಹಾಡಿರಿ, ತಾಳದಿಂದ ಸ್ತುತಿ ಮಾಡಿರಿ. ಪರಿಶುದ್ಧರೆಲ್ಲರೂ ಹಾಡಿರಿ, ಯೇಸು ದೇವರನ್ನು ಕೊಂಡಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೆಹೋವನಿಗೆ ಕೀರ್ತಿ ಮಾಡಿರಿ, ಜಯಗೀತದಿಂದ ಸ್ತುತಿ ಹಾಡಿರಿ. ಅನುದಿನವೂ ಕೊಂಡಾಡಿರಿ, ಯೆಹೋವನಿಗೆ ಸಲ್ಲಿಸಿರಿ. ಯೆಹೋವನಿಗೆ ಕೀರ್ತಿ ಮಾಡಿರಿ, ಜಯಗೀತದಿಂದ ಸ್ತುತಿ ಹಾಡಿರಿ. ಅನುದಿನವೂ ಕೊಂಡಾಡಿರಿ, ಯೆಹೋವನಿಗೆ ಸಲ್ಲಿಸಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ದೇವಾದಿ ದೇವನೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ. ಓ ನಿನಗೆ ಆರಾಧನೆ ಸ್ವಾಮಿ. ಹೌದು ಕರ್ತನೆ, ಎಲ್ಲಾ ಘನಮಾನ ಮಹಿಮೆಗಳಿಗೆ ಯೋಗ್ಯನು. ಮಹತ್ವವುಳ್ಳ ದೇವರು ಆರಾಧನೆಗೆ ಯೋಗ್ಯನು, ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನು. ಎಲ್ಲಾ ಜನಾಂಗಗಳನ್ನು ಉಂಟು ಮಾಡಿದ ದೇವರು ನೀನ್ ಸ್ವಾಮಿ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ, ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ. ಹೌದು, ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, ಉತ್ತಮನಾಗಿದ್ದಾನೆ, ವಲ್ಲಭನಾಗಿದ್ದಾನೆ. ಆತನ ಕೃಪೆ ಎಂದೂ ಇರುವಂಥದ್ದಾಗಿದೆ. ಹೌದು, ಆತ ಮಹಿಮೆಗೆ, ಜ್ಞಾನಕ್ಕೆ, ಸ್ತೋತ್ರಕ್ಕೆ, ಗೌರವಕ್ಕೆ ಎಲ್ಲಕ್ಕೂ ಆತ ಯೋಗ್ಯನಾದ ದೇವರಾಗಿದ್ದಾನೆ. ಯೇಸು ಉತ್ತಮ, ಯೇಸು ವಲ್ಲಭ. ಗೀತೆಯನ್ನು ಹಾಡುತ್ತಾ ನಾವೆಲ್ಲರೂ ಕರ್ತನನ್ನು ಕೊಂಡಾಡುವಂಥವರಾಗಿದ್ದಾರೆ. ವಲ್ಲಭ ಆತನ ಕೃಪೆಯು ಎಂದು ಇರುವುದು. ಉತ್ತಮ ಯೇಸು ವಲ್ಲಭ ಆತನ ಕೃಪೆಯು ಎಂದು ಇರುವುದು. ಜಲಪ್ರವಾಹ ಶಬ್ದವಾಗಿ ಸ್ತುತಿ ಮಾಡುವ ಯೇಸುವಿನ ನಾಮ. ಜಲಪ್ರವಾಹ ಶಬ್ದವಾಗಿ ಸ್ತುತಿ ಮಾಡುವ ಯೇಸುವಿನ ನಾಮ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ನನ್ನ
ಕರ್ತನೇ ನನ್ನ ರಕ್ಷಕ, ನೀನಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನನ್ನ ಕರ್ತನೇ ನನ್ನ ರಕ್ಷಕ, ನೀನಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ಭೂಮಿಯಲ್ಲಿರುವ ಪರಿಶುದ್ಧರು ಅವರೆಲ್ಲರೂ ಅತಿ ಶ್ರೇಷ್ಠರು. ಭೂಮಿಯಲ್ಲಿರುವ ಪರಿಶುದ್ಧರು ಅವರೆಲ್ಲರೂ ಅತಿ ಶ್ರೇಷ್ಠರು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ನಾಶನದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆದು, ನಾಶನದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆದು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ಹೊಸ ಹಾಡು ನನ್ನ ಬಾಯಲ್ಲಿ ಹುಟ್ಟಿಸಿದನು, ಅದು ದೇವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹುಟ್ಟಿಸಿದನು, ಅದು ದೇವ ಸ್ತೋತ್ರವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ಕರ್ತನೇ ನಿನ್ನ ನಿರೀಕ್ಷಿಸುವೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ನಾಶನದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆದು, ನಾಶನದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆದು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ಹೊಸ ಹಾಡು ನನ್ನ ಬಾಯಲ್ಲಿ ಹುಟ್ಟಿಸಿದನು, ಅದು ದೇವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹುಟ್ಟಿಸಿದನು, ಅದು ದೇವ ಸ್ತೋತ್ರವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನ ಯೇಸುವಿಗೆ. ಯೇಸು ಉತ್ತಮ ಯೇಸು ವಲ್ಲಭ, ಕೃಪೆಯು ಎಂದು ಇರುವುದು. ಯೇಸು ಉತ್ತಮ ಯೇಸು ವಲ್ಲಭ, ಆತನ ಕೃಪೆಯು ಎಂದು ಇರುವುದು. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಜಲಪ್ರವಾಹದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ
Hallelujah, 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 Hallelujah. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಹಾಲೆಲೂಯಾ, ಹಾಲೆಲೂಯಾ, ಆಮೇನ್. ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ಆರಾಧನೆ ಹೊಗಳಿಕೆ ನಮ್ಮ ತಂದೆಯಾದ ದೇವರಿಗೆ. ಹೌದು ಸ್ವಾಮಿ, ನಮ್ಮ ಹೆಜ್ಜೆಯನ್ನ ಬಂಡೆಯ ಮೇಲೆ ನಿಲ್ಲುವ ಹಾಗೆ ಮಾಡಿ. ಹೌದು, ನಮ್ಮನ್ನ ಪಾಪದ ಕೆಸರಿನಿಂದ ಮೇಲಕ್ಕೆ ಎತ್ತಿರುವಿ ಸ್ವಾಮಿ. ದೇವರ ಮಕ್ಕಳಾಗಿ ನಮ್ಮನ್ನ ಮಾಡಿರುವಿ ಸ್ವಾಮಿ. ನಿತ್ಯ ಜೀವಿತವನ್ನು ನಮಗೆ ಕೊಟ್ಟಿರುವಿ. ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಿ ಸ್ವಾಮಿ. ಹೌದು, ನಿನ್ನ ಆ ಮಹಾಪ್ರೀತಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಹೌದು, ನಾವು ಕರ್ತನನ್ನು ಕೊಂಡಾಡೋಣ. ನಾವೆಲ್ಲರೂ ಹೃದಯಾಂತರಾಳದಿಂದ ಆತನನ್ನು ಪ್ರೀತಿಸಿ ಆತನ ಪ್ರೀತಿಗಾಗಿ ನಾವು ಹೃದಯಾಂತರಾಳದಿಂದ ನಾವು ಸ್ತೋತ್ರ ಮಾಡೋಣ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ ಪೂರ್ಣವಾಗಿ ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ ಪೂರ್ಣವಾಗಿ ಅರ್ಪಿಸುವೆ. ತಳ್ಳಲ್ಪಟ್ಟ ನನ್ನ ನಿನ್ನ ಕಂದನಾಗಿ ಮಾಡಿರುವೆ. ನನ್ನ ಪಾಪವೆಲ್ಲ ನೀಗಿ ಪೂರ್ಣ ಸೌಖ್ಯ ನನಗೆ ನೀಡಿದೆ. ತಳ್ಳಲ್ಪಟ್ಟ ನನ್ನ ನಿನ್ನ ಕಂದನಾಗಿ ಮಾಡಿರುವೆ. ನನ್ನ ಪಾಪವೆಲ್ಲ ನೀಗಿ ಪೂರ್ಣ ಸೌಖ್ಯ ನನಗೆ ನೀಡಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ ಪೂರ್ಣವಾಗಿ ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ ಪೂರ್ಣವಾಗಿ
ಅರ್ಪಿಸುವೆ. ನನ್ನ ಧನವು ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ. ಲೋಕ ಪ್ರೀತಿ ಹುಡುಕಲಾರೆ, ಜೀವಿಸುವೆ ನಿನಗಾಗಿ. ನನ್ನ ಧನವು ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ. ಲೋಕ ಪ್ರೀತಿ ಹುಡುಕಲಾರೆ, ಜೀವಿಸುವೆ ನಿನಗಾಗಿ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ಪೂರ್ಣವಾಗಿ ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ಪೂರ್ಣವಾಗಿ ಅರ್ಪಿಸುವೆ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ಪೂರ್ಣವಾಗಿ ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ಪೂರ್ಣವಾಗಿ ಅರ್ಪಿಸುವೆ. ಪೂರ್ಣವಾಗಿ ಅರ್ಪಿಸುವೆ. ನನ್ನ ನಿಂದು ಅರ್ಪಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಳ್ಳಲ್ಪಟ್ಟಂತ ನನ್ನನ್ನು ನಿನ್ನ ಪ್ರಿಯ ಮಗನಾಗಿ ಮಾರ್ಪಡಿಸಿರುವಂತ ಕರ್ತನೇ ನಿನಗೆ ಸ್ತೋತ್ರ. ನನ್ನ ಪಾಪವನ್ನೆಲ್ಲ ನೀಗಿರುವೆ, ನನ್ನ ರೋಗದಿಂದ ನನಗೆ ಬಿಡುಗಡೆ ಕೊಟ್ಟಿರುವೆ. ನಾನು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇನೆ, ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ನಿನ್ನನ್ನು ಆರಾಧಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಸಂಪೂರ್ಣ ವಿಶ್ವಾಸ ನನಗೆ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ
ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸು ರಾಜ ಮಹಿಮೆ ನಿನಗೆ, ಆಕಾಶ ಸ್ತುತಿಸಲಿ, ಈ ಭೂಮಿ ಹಾಡಲಿ. ಯೇಸು ರಾಜ ಮಹಿಮೆ ನಿನಗೆ, ಆಕಾಶ ಸ್ತುತಿಸಲಿ, ಈ ಭೂಮಿ ಹಾಡಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಎಲ್ಲೂ ಇಲ್ಲ. ಸಂಪೂರ್ಣ ವಿಶ್ವಾಸ ನನಗೆ, ನಿನ್ನ ಹಾಗೆ ಯಾರೂ ಇಲ್ಲ. ಹಾಲೆಲೂಯ, 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 ನಮ್ಮ ಕರ್ತನ ಹಾಗೆ ಯಾರೂ ಇಲ್ಲ, ಆತನ ಹಾಗೆ ಪ್ರೀತಿಸುವವರು ಯಾರೂ ಇಲ್ಲ. ಭೂಮಿ ಆಕಾಶಗಳ ಒಡೆಯನಾಗಿದ್ದಾನೆ, ನಮ್ಮ ರಕ್ಷಕನಾಗಿದ್ದಾನೆ. ನಮ್ಮ ಕರ್ತನು ಇದುವರೆಗೆ ನಮ್ಮನ್ನು ಆಶೀರ್ವಾದ ಮಾಡಿ ಆತನನ್ನು ಆರಾಧಿಸುವಂತೆ ಕೊಂಡಾಡುವಂತೆ ಸಹಾಯ ಮಾಡಿದ್ದಾನೆ. ಆತನ ಉಪಕಾರಗಳನ್ನು ನೆನೆಸಿಕೊಂಡು ಸ್ತೋತ್ರ ಮಾಡೋಣ. ಮುಂದಿನ ಭಾಗದಲ್ಲಿ ಕರ್ತನು ನಮಗೆ ವಾಕ್ಯಗಳನ್ನು ದಯಪಾಲಿಸಿ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ, ಪ್ರತಿಯೊಬ್ಬವರನ್ನ ಬಲಪಡಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಬೀನಾ ಸಿಸ್ಟರ್ ಇವತ್ತು ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಒಳ್ಳೆಯ ಬೆಳಗಿನ ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಈ ಆರಾಧನೆ ದಿನದಲ್ಲಿ ದೇವರೇ, ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸ್ವಾಮಿ ಅಪ್ಪ ನಿಮ್ಮನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ ಕರ್ತನೆ, ನೀನು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಮಹಾಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ತಪ್ಪಿ ಹೋಗಿದ್ದವರಾಗಿದ್ದೆವು ಸ್ವಾಮಿ ಅಪ್ಪ, ನಿನ್ನಿಂದ ದೂರ ಹೋದವರಾಗಿದ್ದೆವು ಸ್ವಾಮಿ. ಆದರೂ ನಿನ್ನ ಪ್ರೀತಿಯಿಂದ ನೀನು ನಮ್ಮನ್ನು ಹುಡುಕಿಕೊಂಡು ಬಂದಿದೆಯಲ್ಲ ದೇವರೇ ಅಪ್ಪ ಕರ್ತನೆ, ನೀನು ನಮ್ಮನ್ನು ರಕ್ಷಿಸಿದಂಥ ನಿನ್ನ ಪ್ರೀತಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ನೀನು ನಮ್ಮ ಸೃಷ್ಟಿಕರ್ತನು, ನೀನು ನಮ್ಮ ಒಡೆಯನಾಗಿರುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ದಿನದಲ್ಲಿ ಆರಾಧನೆಗೆ ಸೇರಿರುವಂತೆಲ್ಲ ನಿನ್ನ ಮಕ್ಕಳನ್ನು ಆಮೇಲೆ ನೀನು ವಿಶೇಷವಾಗಿ ಆಶೀರ್ವಾದ ಮಾಡು ದೇವರೇ. ಪವಿತ್ರ ಆತ್ಮನ ಬಲದಿಂದ ಒಬ್ಬೊಬ್ಬರನ್ನು ದೇವರೇ ಆಮೇಲೆ ಅವರಿರುವ ಜಾಗದಲ್ಲಿ ನೀನು ಸ್ಪರ್ಶಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಭಾರದಿಂದ, ರೋಗದಿಂದ, ದುಃಖದಿಂದ ಯಾರಾದರೂ ಇರುವುದಾದರೆ ಅವರನ್ನು ನೀನು ಮುಟ್ಟಬೇಕೆಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ದೇವರ ಆತ್ಮನ ಬಲವಾದ ಕಾರ್ಯವು ಈ ದಿನದಲ್ಲಿ ಒಬ್ಬೊಬ್ಬರಲ್ಲಿ ಕರ್ತನೆ ಹಾಲೆಲೂಯ ನೀನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ.
ಸ್ವಾಮಿ. ಇದುವರೆಗೂ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗಗಳನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ದೇವರೇ, ನಿನ್ನ ಪರಿಶುದ್ಧವಾದ ನಿನ್ನ ಕರ್ತನೆಯ ಬಲವುಳ್ಳ ವಾಕ್ಯ ಸ್ವಾಮಿ, ಈ ದಿನದಲ್ಲಿ ನಮ್ಮ ಸಂಗಡ ನೀನು ಮಾತನಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಆಮೇಲೆ ಮಾತನಾಡುವುದಕ್ಕಾಗಿ ಸೇವಕರನ್ನು ಕೂಡ ಅಭಿಷೇಕಿಸು. ಕೇಳುವಂತ ಪ್ರತಿಯೊಬ್ಬೊಬ್ಬರು ಸ್ವಾಮಿ ದೇವರ ಭಯಭಕ್ತಿಯಿಂದ ಶ್ರದ್ಧೆಯಿಂದ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ದೇವರ ಆತ್ಮನೇ ನೀನೇ ಒಬ್ಬೊಬ್ಬರಿಗೆ ಸಹಾಯ ಮಾಡಪ್ಪ. ಕೇಳುವಂತ ವಾಕ್ಯ ಅವರ ಜೀವಿತದಲ್ಲಿ ಬಿಡುಗಡೆನುಂಟು ಮಾಡಲಿ ಸ್ವಾಮಿ. ಅಪ್ಪ ಹಾಲೆಲೂಯ. ಒಬ್ಬೊಬ್ಬರನ್ನು ಆತ್ಮಿಕವಾಗಿ ಕರ್ತನೆ ಬೆಳೆಸುವಂತ ನಿನ್ನ ವಾಕ್ಯದಿಂದ ಆಮೇಲೆ ನೀನು ಒಬ್ಬೊಬ್ಬರ ಸಂಗಡ ಮಾತನಾಡು ಕರ್ತನೆ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕೊನೆಯ ತನಕ ನಿನ್ನ ಪ್ರಸನ್ನತೆಯಿಂದ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸ್ತುತಿಗನ ಮಾನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಧನ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ದೇವರನ್ನ ಆರಾಧಿಸಿದ್ದೇವೆ. ದೇವರನ್ನ ಕೊಂಡಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ದಿನದಲ್ಲಿ ನಾವು ತಿರುಗಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ದೇವರು ನಮ್ಮನ್ನು ಈ ದಿನದಲ್ಲಿಯೂ ಈ ವಾರದಲ್ಲಿಯೂ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಎಲ್ಲ ದುಃಖಗಳಿಂದ, ಹೋರಾಟಗಳಿಂದ, ಶೋಧನೆಗಳಿಂದ, ಸಂಘರ್ಷಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. ಆತನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡೋಣ ಮತ್ತು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ತೆಗೆದುಕೊಳ್ಳುವಂಥ ವಾಕ್ಯ ಆದಿಕಾಂಡ ಪುಸ್ತಕ ಅದರ 15ನೇ ಅಧ್ಯಾಯ 1ರಿಂದ 6ರವರೆಗಿನ ವಾಕ್ಯಗಳು. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವೂ ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು. ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವಿಲ್ಲಿ ನೋಡ್ತೇವೆ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಆ ಕಾಲದಲ್ಲಿ ಇನ್ನೂ ಆತನಿಗೆ ಅಬ್ರಹಾಮ ಎಂಬ ಹೆಸರನ್ನು ದೇವರು ಬದಲಾಯಿಸಿ ಕೊಟ್ಟಿರಲಿಲ್ಲ. ಅಂದರೆ ಅಬ್ರಾಮ ಎಂಬ ಹೆಸರಲ್ಲಿ ಕರೆಯಲ್ಪಡ್ತಿದ್ದ. ಅದನ್ನು ಬದಲಾಯಿಸಿ ದೇವರು ಅಬ್ರಹಾಮ ಎಂಬ ಹೆಸರನ್ನು ಕೊಟ್ಟರು. ಅದು 17ನೇ ಅಧ್ಯಾಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ 4-5ನೇ ವಾಕ್ಯದಲ್ಲಿ ಏನಂದರೆ, ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ, ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಅಬ್ರಾಮ ಎಂಬ ಹೆಸರಲ್ಲಿ ಆತ ಕರೆಯಲ್ಪಡ್ತಾ ಇದ್ದಂಥ ಕಾಲ. ಈಗ ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಯಾವ ಸಂಗತಿಗಳು? ಒಂದು 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಮನನ್ನು ಅಥವಾ ಅಬ್ರಹಾಮನನ್ನು ತನ್ನ ಸ್ವದೇಶದಿಂದ, ತಂದೆಯ ಮನೆಯಿಂದ ಕರೆದು ಬೇರ್ಪಡಿಸುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 12ನೇ ಅಧ್ಯಾಯ 1ನೇ ವಾಕ್ಯದಿಂದ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು. ಇನ್ನು 9ನೇ ವಾಕ್ಯದಿಂದ ನೋಡುವಾಗ, 12ನೇ ಅಧ್ಯಾಯ 9ನೇ ವಾಕ್ಯದಿಂದ ನೋಡುವಾಗ, ಐಗುಪ್ತಕ್ಕೆ ಹೋಗ್ತಿದ್ದಾನೆ ಬರಗಾಲದ ಸಮಯದಲ್ಲಿ. ಅಲ್ಲಿ ಅನೇಕ ಸಮಸ್ಯೆಗಳು ಬಂತು. ದೇವರು ಅಲ್ಲಿಂದ ಬಿಡಿಸಿಕೊಂಡು, ಅಂದರೆ ಐಗುಪ್ತಕ್ಕೆ ಹೋಗಿದ್ದು ದೇವರ ಆಲೋಚನೆ ಕೇಳಿ ಹೋಗಿರಲಿಲ್ಲ. ಆದರೆ ಅನೇಕ ಸಮಸ್ಯೆಗಳು ಬಂತು. ಕಡೆಗೆ ದೇವರು ಆತನನ್ನು ಅಲ್ಲಿಂದ ತಿರುಗಿ ಕರ್ಕೊಂಡು ಬಂದರು.
13ನೇ ಅಧ್ಯಾಯದಲ್ಲಿ ಬರುವಾಗ 2ನೇ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ದೊಡ್ಡ ಆಸ್ತಿವಂತನನ್ನಾಗಿ ದೇವರ ಆತನನ್ನು ಆಶೀರ್ವಾದ ಮಾಡಿದರು. ಈ 13ನೇ ಅಧ್ಯಾಯದ ಮುಂದಿನ ಭಾಗಗಳಲ್ಲಿ ನಾವು ಓದುವಾಗ ಲೋಟ, ಅಬ್ರಾಮನ ಸಹೋದರನ ಮಗ ಲೋಟ ಮತ್ತು ಅಬ್ರಹಾಮ ಅಗಲ್ತಾ ಇದ್ದಾರೆ. ಅವರ ಆಸ್ತಿ ಹೆಚ್ಚಾಗಿತ್ತು, ಒಂದೇ ಕಡೆ ವಾಸವಾಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಲೋಟ ಒಳ್ಳೆಯ ಭಾಗವನ್ನೆಲ್ಲ ತೆಗೆದುಕೊಂಡು ಆ ಭೂಮಿಯಲ್ಲಿ ಅಥವಾ ಕಾನಾನ್ ದೇಶದಲ್ಲಿ ಅಥವಾ ಕಾನಾನ್ ದೇಶದ ಸುತ್ತಮುತ್ತಲು ಒಳ್ಳೊಳ್ಳೆ ಭೂಪ್ರದೇಶ, ಅಂದರೆ ಪಶು ಸಾಕಾಣಿಕೆಗೆ ಒಳ್ಳೊಳ್ಳೆ ಪ್ರದೇಶಗಳಾಗಿ, ಹುಲ್ಲುಗಾವಲುಗಳಾಗಿ, ನೀರಾವರಿ ಪ್ರದೇಶಗಳಾಗಿದ್ದ ಭಾಗವನ್ನೆಲ್ಲ ಲೋಟ ಆರಿಸಿಕೊಂಡು ಹೋಗ್ತಾನೆ. ಉಳಿದ ಮರುಭೂಮಿ, ಬಂಜರು ಪ್ರದೇಶಗಳೆಲ್ಲ ಈ ಅಬ್ರಹಾಮನಿಗೆ ಸಿಕ್ಕಿತ್ತು ಎಂಬುದಾಗಿ ನೋಡ್ತೇವೆ. ಆದರೆ ನಾವು ಮುಂದೆ ನೋಡ್ತೇವೆ 14ನೇ ವಾಕ್ಯದಿಂದ ದೇವರು ಆತನಿಗೆ ದರ್ಶನ ಕೊಟ್ಟು ಆತನೊಂದಿಗೆ ಮಾತನಾಡಿ ಆತನಿಗೆ ಆಶೀರ್ವಾದ ಮಾಡುವ ಕುರಿತು ವಾಗ್ದಾನ ಮಾಡ್ತಾ ಇದ್ದಾರೆ. ಇನ್ನು 14ನೇ ಅಧ್ಯಾಯದಲ್ಲಿ ಬರುವಾಗ ಈ ಲೋಟ ಒಳ್ಳೆಯ ಸ್ಥಳಗಳನ್ನು ಆರಿಸಿಕೊಂಡು ಹೋಗಿದ್ದರೂ ಅವನು ವಾಸವಾಗಲಿಕ್ಕೆ ಹೋಗಿದ್ದು ಸೋದೋಮ್ ಎಂಬಂಥ ದುಷ್ಟರು ತುಂಬಿದ್ದ ಊರಿನಲ್ಲಿ. ಕೊನೆಗೆ ಅವನಿಗೆ ಎಲ್ಲ ನಷ್ಟವಾಯಿತು. ಶತ್ರುಗಳು ಬಂದು ಸೋದೋಮ್ ಪಟ್ಟಣವನ್ನು ವಶಪಡಿಸಿಕೊಳ್ತಾರೆ, ಜನರನ್ನು ಸೆರೆ ಹಿಡಿದುಕೊಂಡು ಹೋಗ್ತಾರೆ, ಇವನನ್ನು ಕೂಡ ಸೆರೆ ಹಿಡಿದುಕೊಂಡು ಹೋಗ್ತಾರೆ. ಅವನಿಗೆ ಲೋಟನಿಗೆಲ್ಲ ನಷ್ಟವಾಯಿತು. ಆದರೆ ಅಬ್ರಹಾಮ ತನ್ನ ಇತರ ಪಾರ್ಟ್ನರ್ಸ್ ಜೊತೆಗೆ ಹೋಗಿ, ಅಥವಾ ಅಬ್ರಹಾಮ ಹೋಗಿ ಆ ರಾಜರುಗಳ ಕೈಯಿಂದ ಲೋಟನನ್ನು ಬಿಡಿಸಿಕೊಂಡು ಬರ್ತಾನೆ. ನೋಡಿ ಏನೆಲ್ಲ ಕಾರ್ಯಗಳಾಗ್ತವೆ. ಅಲ್ಲಿ ಬಿಡಿಸಿಕೊಂಡು ಬಂದರೂ ಕೂಡ ಆತನಿಗೇನು ಲಾಭ ಸಿಕ್ಕಲಿಲ್ಲ, ಅಥವಾ ಲಾಭ ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಮಾಡಲಿಲ್ಲ. ಆಸ್ತಿಯನ್ನು, ಜನರನ್ನೆಲ್ಲ ಸೋದೋಮಿನ ರಾಜನಿಗೆ ಕೊಡ್ತಾನೆ, ಏನು ಲಾಭ ಮಾಡಿಕೊಳ್ಳಲಿಕ್ಕೆ ಹೋಗಲಿಲ್ಲ. ದೇವರು ಅಬ್ರಹಾಮನಿಗೆ ಬೇಕಾದಷ್ಟು ಕೊಟ್ಟಿದ್ದರು. ಅಬ್ರಹಾಮ ಹೇಳ್ತಿದ್ದಾನೆ, ನಾನು ನಿನ್ನ ಯಾವ ಆಸ್ತಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಸೋದೋಮಿನ ರಾಜನಿಗೆ ಹೇಳ್ತಾನೆ. ಎಲ್ಲವೂ ಅಬ್ರಹಾಮನಿಗೆ ಸಿಗಬೇಕಾಗಿತ್ತು, ಎಲ್ಲವೂ ಅಬ್ರಹಾಮನದೇ. ಯಾಕಂದರೆ ಆತನೇ ಈ ಸೋದೋಮ್ ರಾಜನನ್ನು ಸೋಲಿಸಿ ಹಿಡಿದುಕೊಂಡು ಹೋಗಿದ್ದಂಥ ಆ ರಾಜರುಗಳನ್ನು ಸೋಲಿಸಿ ಎಲ್ಲರನ್ನು ಬಿಡಿಸಿಕೊಂಡು ಬಂದಿದ್ದ. ಇದೆಲ್ಲ ಆದ ಮೇಲೆ ದೇವರು ಅಬ್ರಹಾಮನಿಗೆ ದರ್ಶನದಲ್ಲಿ ಮಾತಾಡಿ ಹೇಳ್ತಿದ್ದಾರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ. ನೋಡಿ, ಅಬ್ರಹಾಮ ದೇವರ ಮಾತನ್ನು ಕೇಳಿ ನಡೀತಾ ಇರುವಾಗ ದೇವರು ಆತನಿಗೆ ಎಲ್ಲ ಕಡೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಕಾನಾನ್ ದೇಶದಲ್ಲಿ ಒಳ್ಳೆಯ ಭೂಪ್ರದೇಶವನ್ನೆಲ್ಲ ಲೋಟ ತೆಗೆದುಕೊಳ್ತಾನೆ. ಈಗ ಲೋಟನನ್ನು ಹಿಡಿದುಕೊಂಡು ಹೋದಾಗ ಕೈಯಿಂದ ಖರ್ಚು ಮಾಡಿ, ಹಣ ಖರ್ಚು ಮಾಡಿ ಹೋಗಿ ಯುದ್ಧ ಮಾಡಿ ಅವನನ್ನು ಬಿಡಿಸ್ಕೊಂಡು ಬರ್ತಾನೆ. ಅಬ್ರಹಾಮನಿಗೆ ಏನೂ ಸಿಕ್ಕಲಿಲ್ಲ. ನೋಡಿ, ಅವನು ಯಾರಿಗೆ ಸಹಾಯ ಮಾಡಲಿಕ್ಕೆ ಹೋದರೆ ಕೈಯಿಂದಲೇ ಅವನಿಗೆ ಖರ್ಚಾಗ್ತಾ ಇದೆ, ನಷ್ಟವಾಗ್ತಾ ಇದೆ, ಏನೂ ಸಿಕ್ಕಲಿಲ್ಲ. ಭಾಳ ಶತ್ರುಗಳಿದ್ದಾರೆ ಈಗ. ಯಾಕಂತೇಳಿದರೆ ಇವ್ರನ್ನೆಲ್ಲ ಬಿಡಿಸ್ಕೊಂಡು ಬಂದರು, ಅವರೆಲ್ಲ ಈಗ ಅಬ್ರಹಾಮನಿಗೆ ಒಂದು ರೀತಿಯಲ್ಲಿ ಶತ್ರುಗಳೇ. ಈಗ ದೇವರು ಹೇಳ್ತಿದ್ದಾರೆ, ಅಬ್ರಹಾಮನೇ ಭಯಪಡಬೇಡ. ನೋಡಿ, ಈ ಅಬ್ರಹಾಮನು ಸೋಲಿಸಿದ್ದಂಥ ಆ 4-5 ದೇಶಗಳ ರಾಜರುಗಳಲ್ಲಿ ಆ ಕಾಲದ ಪ್ರಸಿದ್ಧ ಹಮ್ಮೂರಬಿ ಎಂಬಂಥ ರಾಜ ಕೂಡ ಇದ್ದ ಎಂಬುದಾಗಿ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಯಾಕಂತೇಳಿದರೆ ಶಿನಾರಿನ ರಾಜನಾದ ಅಮ್ರಾಫೆಲ ಎಂಬುದಾಗಿ, ಶಿನಾರ್ ಅಂತೇಳಿದರೆ ಹಳೆಯ ಬ್ಯಾಬಿಲೋನ್. ಈ ಅಮ್ರಾಫೆಲ ಎನ್ನುವಂಥ ಹೆಸರು ಹಮ್ಮೂರಬಿಯ ಇಬ್ರಿಯ ಭಾಷೆಯ ಒಂದು ಉಚ್ಚಾರ ಅಥವಾ ಹೆಸರು ಎಂಬುದಾಗಿ ಹಿಸ್ಟೋರಿಯನ್ಸ್ ಹೇಳ್ತಾರೆ. ನೋಡಿ, ಹಮ್ಮೂರಬಿ ಬಹಳ ದೊಡ್ಡ ರಾಜನಾಗಿದ್ದ. ಏರಿಯಕ್, ಹಮ್ಮೂರಬಿ, ಈ ರೀತಿ ಕೆದರ್ಲಗೋಮರ ಇವರೆಲ್ಲ ಸೇರಿಕೊಂಡು ಯುದ್ಧಕ್ಕೆ ಬಂದಿದ್ದಾರೆ. ಅವರನ್ನು ಅಬ್ರಹಾಮ ಸೋಲಿಸಿದ್ದಾನೆ. ಸಣ್ಣ ಸೈನ್ಯ, ದೇವರೇ ಜಯ ಕೊಟ್ಟಿದ್ದಾರೆ. ಅಬ್ರಹಾಮನಿಗೆ ಕೆಲವೊಮ್ಮೆ ಭಯ ಬಂದಿದ್ದರೂ ಇರ್ಬೋದು, ಇವರೆಲ್ಲ ಸೇರಿ ನಾಳೆ ನನ್ನ ಮೇಲೆ ಅಟ್ಯಾಕ್ ಮಾಡಬಹುದು, ದಾಳಿ ಮಾಡಬಹುದು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಮಾಡಿದರೂ ನನಗೇನೂ ಸಿಕ್ಕಲಿಲ್ಲ. ಸಹೋದರನ ಮಗನನ್ನು ಕರ್ಕೊಂಡು ಬಂದದ್ದಕ್ಕೆ ಅವನು ಒಳ್ಳೆಯ ಜಾಗವನ್ನೆಲ್ಲ ತೆಗೆದುಕೊಂಡಿದ್ದಾನೆ. ಈಗ ಅವನ ನಿಮಿತ್ತ ಮತ್ತೆ ನನಗೆ ಹಣ ಖರ್ಚಾಯಿತು.
ಏನೂ ಸಿಕ್ಕಲಿಲ್ಲ, ಇನ್ನು ಶತ್ರುಗಳ ಭಯ ಕೂಡ. ಈಗ ದೇವರು ಹೇಳ್ತಿದ್ದಾರೆ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಈ ಪರಿಸ್ಥಿತಿಗಳನ್ನು ನೋಡಿ ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಗುರಾಣಿ ಏನು ಮಾಡ್ತದೆ? ಗುರಾಣಿ ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಗುರಾಣಿ ಶತ್ರುಗಳ ಕತ್ತಿಯಿಂದ, ಶತ್ರುಗಳ ಬಾಣದಿಂದ ನಮ್ಮನ್ನು ಕಾಪಾಡುವಂಥ ಒಂದು ರಕ್ಷಣಾತ್ಮಕವಾದಂಥ ಆಯುಧ. ದೇವರು ಹೇಳ್ತಿದ್ದಾರೆ, ನಾನೇ ನಿನಗೆ ಗುರಾಣಿ. ಶತ್ರುಗಳು ಯಾವ ರೀತಿ ದಾಳಿ ಮಾಡಿದರೂ ಕೂಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ, ಹೆದರಬೇಡ. ನೋಡಿ, ಈ ಒಂದು ಕಾಂಟೆಕ್ಸ್ಟ್, ಈ ಒಂದು ಸಂದರ್ಭವನ್ನು ನೋಡುವಾಗ ಅಬ್ರಹಾಮ ಒಳ್ಳೆಯ ನಂಬಿಕೆಯ ಮನುಷ್ಯನಾಗಿದ್ದರು. ನಂಬಿಕೆ ಕೆಡಿಸುವಂಥ ರೀತಿಯಲ್ಲಿ ಹೋರಾಟಗಳಿದ್ದಾವೆ. ನಂಬಿಕೆ ಕೆಡಿಸತಕ್ಕಂಥ ರೀತಿಯಲ್ಲಿ, ಕೆಡಿಸುವಂಥ ರೀತಿಯಲ್ಲಿ ಅನೇಕ ಹೋರಾಟಗಳಿದ್ದಾವೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ಕೆಡುಕನ ಅಗ್ನಿ ಬಾಣಗಳನ್ನು ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ. ನೋಡಿ, ಕೆಡುಕನು ಏನು ಮಾಡ್ತಾನೆ? ಅಗ್ನಿ ಬಾಣಗಳನ್ನು ಬಿಡುವಾತನಾಗಿದ್ದಾನೆ. ಹಳೆ ಕಾಲದಲ್ಲಿ ಬಾಣ, ಅದಕ್ಕೆ ಕೆಲವೊಂದಕ್ಕೆ ಅಗ್ನಿ ಬಾಣ ಅಂದರೆ ಆ ಬಾಣದ ತುದಿಗೆ ಬೆಂಕಿ ಹೊತ್ತಿಸಿ ಬಿಡ್ತಾಯಿದ್ರು. ಶತ್ರುವಿನ ಕೋಟೆಯ ಬಾಗಿಲುಗಳನ್ನು ಸುಡುವುದಕ್ಕೆ, ಶತ್ರುಗಳ ಪಾಳೆಯವನ್ನು ಸುಡುವುದಕ್ಕೆ, ಶತ್ರುಗಳ ಹಡಗುಗಳನ್ನು ಸುಟ್ಟು ಹಾಕುವುದಕ್ಕೆ ಅಗ್ನಿ ಬಾಣಗಳನ್ನು ಪ್ರಯೋಗ ಮಾಡ್ತಿದ್ರು. ನಂತರ ಈ ಕಾಲದಲ್ಲಿ ಅಗ್ನಿ ಬಾಣ ಬೇರೆ ರೂಪದಲ್ಲಿ ಬಂದು ಮಿಸೈಲ್ಗಳಾಗಿ, ಬಾಂಬ್ಗಳಾಗಿ, ಅಣು ಬಾಂಬ್ಗಳಾಗಿ ಬೇರೆ ಬೇರೆ ರೂಪದಲ್ಲಿ ನಾವು ನೋಡ್ತೇವೆ. ಸ್ಫೋಟ ಮಾಡುವಂಥ ಅಂದರೆ ಅದು ಸುಟ್ಟು ಹಾಕುವಂಥ, ಸ್ಫೋಟ ಮಾಡುವಂಥ, ಸುಟ್ಟಾಗ್ತದೆ, ಸ್ಫೋಟ ಮಾಡ್ತದೆ. ಆಗ ಆ ಕಾಲದ ಟೆಕ್ನಾಲಜಿ ಅದೇ ಅಗ್ನಿ ಬಾಣ. ಅದು ತಾಗಿದರೆ ಗಾಯ ಮಾಡಿ ಅಥವಾ ಒಳಗೆ ಹೋಗಿ, ಶರೀರದ ಒಳಗೆ ಹೋಗಿ ಸಾಯ್ತಾನೆ. ಎರಡನೇದಾಗಿ ಅಲ್ಲಿ ಮರ ಅಥವಾ ಬೆಂಕಿ ತಾಗುವಂಥದ್ದು ಏನಾದರೂ ಇದೆ, ಸುಟ್ಟು ಕೂಡ ಹಾಕ್ತದೆ, ಕೊಂದು ಹಾಕ್ತದೆ, ಸುಟ್ಟು ಹಾಕ್ತದೆ. ಆದರೆ ಅದನ್ನೆಲ್ಲ ಎದುರಿಸಬೇಕಾದ್ರೆ ನಂಬಿಕೆ ಎಂಬ ಒಂದು ಗುರಾಣಿ ಬೇಕು. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಇವತ್ತಿರುವಂಥ ನನಗೆ ನಿಮಗೆ ವಿರೋಧವಾಗಿ ಸೈತಾನ, ಕೆಡುಕ ಅಥವಾ ಸೈತಾನ ಅಗ್ನಿ ಬಾಣಗಳನ್ನು ಬಿಡುವಾಗ ಅದನ್ನು ಜಯಿಸಬೇಕಾದರೆ ನಮಗೆ ನಂಬಿಕೆ ಎಂಬ ಗುರಾಣಿ ಬೇಕು ಎಂಬುದಾಗಿ. ಇಲ್ಲಿ ಅಬ್ರಹಾಮನ ನಂಬಿಕೆಯನ್ನು ಕೂಡ ಹಾಳು ಮಾಡುವಂಥ ರೀತಿಯ ಅಗ್ನಿ ಬಾಣಗಳನ್ನು ಸೈತಾನ ಪ್ರಯೋಗಿಸುವುದಕ್ಕೆ ನೋಡುವಾತನಾಗಿದ್ದಾನೆ. ಈಗ ದೇವರು ಹೇಳ್ತಾರೆ, ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನಾನೇ ನಿನ್ನ ಗುರಾಣಿಯಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೆ ದೇವರು ಹೇಳ್ತಿದ್ದಾರೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ. ನೋಡಿ, ಅಬ್ರಹಾಮನಿಗೆ ಅನಿಸ್ತಾ ಇದ್ದಿರ್ಬೋದು, ಒಂದು ನನಗೆ ಶತ್ರುಗಳು ಈಗ ಎದ್ದೇಳ್ತಾ ಇದ್ದಾರೆ, ಯಾರು ಕಾಪಾಡ್ತಾರೆ? ದೇವರು ಹೇಳ್ತಾರೆ, ನಾನು ಕಾಪಾಡ್ತೇನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ಹೆದರಬೇಡ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನಗೆ ಶತ್ರುಗಳು ತುಂಬ ಇದ್ದಾರೆ, ನಾನು ಹೇಗೆ ಸುರಕ್ಷಿತನಾಗಿ ಉಳಿಯಬಲ್ಲೆ, ಯಾರು ಕಾಪಾಡ್ತಾರೆ ಎಂಬುದಾಗಿ ಹೆದರ್ತಾ ಇರೋದಾದರೆ ದೇವರು ಹೇಳ್ತಿದ್ದಾರೆ, ಭಯಪಡಬೇಡ, ನಾನೇ ನಿನ್ನ ಗುರಾಣಿ. ದಾವಿದ ಮತ್ತೆ ಮತ್ತೆ ಮೇಲೆ ಮೇಲೆ ಪದೇ ಪದೇ ಹೇಳ್ತಾ ಇದ್ದಾನೆ, ಯೆಹೋವನೇ ನೀನೇ ನನ್ನ ಗುರಾಣಿಯಾಗಿದ್ದಿ. ದೇವರೇ ನಮ್ಮ ಗುರಾಣಿಯಾಗಿದ್ದಾನೆ, ದೇವರೇ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ, ಆತನೇ ನಮ್ಮ ಹಿತಚಿಂತಕನಾಗಿದ್ದಾನೆ. ಮುಂದೆ ಹಿಂದೆ ನೋಡಿ, ಗುರಾಣಿ ಕೆಲವೊಮ್ಮೆ ಮುಂದೆ ಮಾತ್ರ, ಆದರೆ ದೇವರು ಮುಂದೆ ಹಿಂದೆ ಎಲ್ಲ ಕಡೆ ನಮಗೆ ಗುರಾಣಿಯಾಗಿದ್ದಾನೆ. ಎಲ್ಲ ಕಡೆಯಿಂದ ಬರುವ ದಾಳಿಗಳಿಂದ ಆತ ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಮುಂದೆ ದೇವರು ಹೇಳುತ್ತಿದ್ದಾರೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಹೆದರಬೇಡ ಅಬ್ರಾಮ, ಇದೆಲ್ಲ ಕಳ್ಕೊಂಡಿದ್ದಿ ಅಥವಾ ನಿನಗೆ ಏನೆಲ್ಲ ನಷ್ಟವಾಗಿದೆ, ಆದರೆ ನಾನು ಅವುಗಳಿಗಿಂತ ದೊಡ್ಡ ಬಹುಮಾನ ಇಟ್ಟಿದ್ದೇನೆ.
ಏನೆಲ್ಲ ನಿನಗೆ ಸಿಗಬೇಕಾಗಿತ್ತು ನಿನ್ನ ಕೈಯಿಂದ ಹೋಯಿತು, ಆದರೆ ಹೆದರಬೇಡ, ನಿನಗೆ ದೊಡ್ಡ ಬಹುಮಾನ ನಾನು ಇಟ್ಟಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೋಸ್ಕರ ದೊಡ್ಡ ಬಹುಮಾನ ಇಟ್ಟಿದ್ದಾನೆ, ದೊಡ್ಡ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಏನೇನೋ ಕಳ್ಕೊಂಡವರಾಗಿ, ಏನೇನೋ ನಷ್ಟಪಡಿಸಿಕೊಂಡವರಾಗಿ ನಾವು ಇರುವಂಥವರಾಗಿದ್ದರೆ ದೇವರು ಹೇಳ್ತಿದ್ದಾರೆ, ನಿನಗೋಸ್ಕರ ದೊಡ್ಡ ಬಹುಮಾನ ನಾನು ಇಟ್ಟಿದ್ದೇನೆ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನಗೆ ದೊಡ್ಡ ಬಹುಮಾನ ಕೊಡ್ತೇನೆ, ದೊಡ್ಡ ಪ್ರತಿಫಲ ಕೊಡ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಅಬ್ರಹಾಮ ಏನು ಹೇಳ್ತಿದ್ದಾನೆ? ಅದಕ್ಕೆ ಅಬ್ರಾಮನು ಕರ್ತನಾದ ಯೆಹೋವನೇ ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ನೋಡಿ, ಆಗಲೇ ಅವನು ಸ್ವಲ್ಪ ನಿರಾಶೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದನೋ ಎಂಬುದಾಗಿ ಒಂದು ಸೂಚನೆ ಅಲ್ಲಿ ನಮಗೆ ಸಿಗ್ತಾ ಇದೆ. ವರ್ಷಗಳು ಕೆಲವೊಂದು ದಾಟಿ ಹೋಗಿದ್ದಾವೆ, ಕೆಲವು ವರ್ಷಗಳು ದಾಟಿ ಹೋಗಿದ್ದಾವೆ. ಈಗ ಕಾನಾನ್ ದೇಶಕ್ಕೆ ಬಂದು ಈಗಾಗಲೇ 7-8 ವರ್ಷ ಆಗಿದ್ದಿರಬಹುದು. ಈಗ ಆತ ಹೇಳ್ತಿದ್ದಾನೆ, ದೇವರೇ ನನಗೇನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ನೋಡಿ, ಅದಕ್ಕಿಂತ ಹಿಂದೆ ನಾನು ಆಗಲೇ ಹೇಳಿದ್ದೆ, ದೇವರು ವಾಗ್ದಾನ ಮಾಡಿದರು, ನಾನು ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡ್ತೇನೆ, ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ ಆಗ್ತದೆ. 12ನೇ ಅಧ್ಯಾಯ 1, 2, 3ನೇ ವಾಕ್ಯದಲ್ಲಿ ಕರೆದ ಸಮಯದಲ್ಲಿ, ಆನಂತರ 13ನೇ ಅಧ್ಯಾಯದಲ್ಲಿ ಅದರ 14ರಿಂದ ಇರುವಂಥ 17ರವರೆಗಿನ ವಾಕ್ಯಗಳು, ಅಲ್ಲೆಲ್ಲ ದೇವರು ಹೇಳಿದ್ದಾರೆ, ನಿನಗೆ ಅತ್ಯಧಿಕವಾದ ಸಂತತಿಯನ್ನು ಕೊಡ್ತೇನೆ, ನಿನ್ನ ಮಕ್ಕಳ ಮೂಲಕವಾಗಿ ಈ ದೊಡ್ಡ ಜನಾಂಗವನ್ನು ನಿನ್ನ ಮಕ್ಕಳ ಮೂಲಕ ಎಬ್ಬಿಸ್ತೇನೆ, ಅಥವಾ ನಿನ್ನ ಸಂತತಿಯ ದೊಡ್ಡ ಜನಾಂಗ ಮಾಡ್ತೇನೆ, ನಿನ್ನ ಸಂತತಿಯ ಮೂಲಕ ಲೋಕದ ಎಲ್ಲರಿಗೆ ಆಶೀರ್ವಾದ ಆಗ್ತದೆ. ನೋಡಿ, ಆಗ ಅಬ್ರಹಾಮ ನಿಧಾನವಾಗಿ ಆ ವಾಕ್ಯಗಳನ್ನು ಮರೆತು ಬಿಟ್ಟು, ಅಥವಾ ದೇವರ ವಾಗ್ದಾನವನ್ನು ಮರೆತು ಬಿಟ್ಟು ನಿರಾಶೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದಕ್ಕೆ ದೇವರು ಹೇಳಿದ್ದಾರೆ, ಗುರಾಣಿಯಾಗಿದ್ದಾನೆ. ನೋಡಿ, ಕೆಡುಕನ ಅಗ್ನಿಬಾಣ. ಈ ಅಗ್ನಿಬಾಣಗಳಲ್ಲಿ ಒಂದು ನಿರಾಶೆ ಕೂಡ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಅತ್ಯಧಿಕವಾದ ಪ್ರತಿಫಲ ಇಡಲಾಗಿದೆ ಎಂಬುದಾಗಿ. ಈಗ ಆತ ಹೇಳ್ತಿದ್ದಾನೆ, ಸ್ವಾಮಿ ನನಗೇನು ಕೊಟ್ಟರೇನು ಸ್ವಾಮಿ? ನಾನು ಸಂತಾನವಿಲ್ಲದವನಾಗಿ ಹೋಗ್ತೇನಲ್ಲ, ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ. ಆತ ನೆನೆಸ್ತಾ ಇದ್ದಾನೆ, ನನಗೆ ಇಷ್ಟೆಲ್ಲ ಆಸ್ತಿ ಬಂದು ಏನು ಉಪಯೋಗ? ಇಷ್ಟೆಲ್ಲ ಆಸ್ತಿ ಇದ್ದು ಏನು ಉಪಯೋಗ? ಈ ಆಸ್ತಿ ಕೊಟ್ಟವನು ದೇವರು ಏನು? ಆತ ನೆನೆಸ್ತಾ ಇದ್ದೀನಿ, ಈ ಆಸ್ತಿಯೆಲ್ಲ ನನ್ನ ಮನೆಯನ್ನು ನೋಡಿಕೊಳ್ಳುವಂಥ ನನ್ನ ದೊಡ್ಡ ಸೇವಕ, ಹಿರಿಯ ಸೇವಕ ಎಲಿಯೇಜರನ ಪಾಲಿಗೆ ಹೋಗ್ತದಲ್ಲ, ಅಥವಾ ನನ್ನ ಆಸ್ತಿಯೆಲ್ಲ ನನ್ನ ಸೇವಕನಿಗೆ ಹೋಗ್ತದೆ, ನನಗೆ ಮಕ್ಕಳಿಲ್ಲವಲ್ಲ. ಒಂದು ವೇಳೆ ಅಬ್ರಹಾಮನಿಗೆ ಮಕ್ಕಳಿಲ್ಲದೆ ಅಬ್ರಹಾಮ ಸತ್ತಿದ್ರೆ ನಂತರ ಆಸ್ತಿಯೆಲ್ಲ ಆ ಹಿರಿಯ ಸೇವಕನಿಗೆ ಹೋಗ್ತಿತ್ತು, ಬೇರೆ ಯಾರಿಗೆ ಸಿಗ್ತಿರಲಿಲ್ಲ. ನೋಡಿ, ಈಗ ಮತ್ತೆ ಹೇಳ್ತಿದ್ದಾನೆ, ತಿರುಗಿ ಅಬ್ರಹಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯನಾಗಬೇಕಾಯಿತು ಎಂದು ಹೇಳಲು ಮತ್ತೆ ಹೇಳ್ತಿದ್ದಾನೆ, ಸ್ವಾಮಿ ಆಸ್ತಿ ಕೊಟ್ಟಿದ್ದಿ, ಹಣ ಕೊಟ್ಟಿದ್ದಿ, ಎಲ್ಲ ಕೊಟ್ಟಿದ್ದಿ ಸ್ವಾಮಿ, ಮತ್ತೆ ಕೊಡ್ತೀಯ ಅಂತ ಹೇಳಿದ್ದಿ. ಆತ ಅತ್ಯಧಿಕವಾದ ಪ್ರತಿಫಲ ಅಂತ ಹೇಳುವಾಗ ಅದನ್ನು ಹಣದ ಆಶೀರ್ವಾದ, ಆಸ್ತಿ ಆಶೀರ್ವಾದ ಅಂತಲೇ ಆತ ನೆನೆಸ್ಕೊಂಡು ಬಿಟ್ಟಿದ್ದಾನೆ. ನೋಡಿ, ಅದರಲ್ಲಿ ಎಲ್ಲ ಉಂಟು, ಮಕ್ಕಳು ಉಂಟು, ಜನಾಂಗಗಳು ಉಂಟು, ಇನ್ನು ಅಬ್ರಹಾಮನ ಮೂಲಕ ಪ್ರವಾದಿಗಳು ಎದ್ದೇಳಲಿಕ್ಕಿದ್ದಾರೆ, ಲೋಕ ರಕ್ಷಕನು ಲೋಕಕ್ಕೆ ಬರಲಿಕ್ಕಿದ್ದಾನೆ, ಲೋಕಕ್ಕೆಲ್ಲ ಇವರ ಮೂಲಕ ಆಶೀರ್ವಾದ ಬರಲಿಕ್ಕಿದೆ. ಇದೆಲ್ಲ ಸೇರಿ ದೇವರು ಹೇಳ್ತಿದ್ದಾರೆ, ಅತ್ಯಧಿಕವಾದ ಪ್ರತಿಫಲ ಇಟ್ಟಿದ್ದೇನೆ. ಆದರೆ ಅಬ್ರಹಾಮ ನೆನೆಸಿದ್ದಾನೆ, ಭೌತಿಕ ಆಶೀರ್ವಾದಗಳು ಮಾತ್ರ ಸಿಗ್ತವೆ ಎಂಬುದಾಗಿ. ನಮ್ಮ ದೇವರು ಕೇವಲ ಭೌತಿಕ ಆಶೀರ್ವಾದ ಕೊಡಲಿಕ್ಕೆ ಮಾತ್ರ ಇಷ್ಟಪಡುವುದಿಲ್ಲ, ಭೌತಿಕವಾದದ್ದನ್ನು ಎಲ್ಲರಿಗೇ ಕೊಡ್ತಾ ಇದ್ದಾನೆ. ಆದರೆ ತಾನು ಕರೆದು ಬೇರ್ಪಡಿಸುವಂಥ, ತನ್ನನ್ನು ಹಿಂಬಾಲಿಸುವಂಥವರಿಗೆ ಆತ್ಮಿಕ ಆಶೀರ್ವಾದಗಳನ್ನು ಕೊಡಲಿಕ್ಕೆ ಆತ ಇಷ್ಟಪಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತ ಹೇಳ್ತಿದ್ದಾನೆ, ನೀನು ನನಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ, ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯನಾಗಬೇಕಾಯಿತು.
ಆಗಲೇ ಅವನು ನಿರ್ಧಾರ ಮಾಡಿಕೊಂಡ ಹಾಗೆ, ಅಥವಾ ತಾನು ಇಲ್ಲ ಮುಗೀತು, ಇನ್ನು ಇವನೇ ನೆಕ್ಸ್ಟ್ ವಾರಸುದಾರ ಇವನೇ, ಆತ ಹೃದಯದಲ್ಲಿ ಅದನ್ನು ದೃಢಪಡಿಸಿಕೊಂಡು ಬಿಟ್ಟ ಹಾಗೆ ಮಾತಾಡ್ತಾ ಇದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನಗೆ ಬಾಧ್ಯನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರತಂದು. ಈಗ ದೇವರು ಹೇಳ್ತಿದ್ದಾರೆ, ಅಬ್ರಹಾಂ ಅಥವಾ ಅಬ್ರಾಮನೇ, ಇವನು ನಿನಗೆ ಬಾಧ್ಯನಾಗುವುದಿಲ್ಲ. ನೀನು ಯಾರಿಗೆ ಕೈ ತೋರಿಸಿ ಬೆರಳು ತೋರಿಸಿ ಇವನೇ ನನಗೆ ಬಾಧ್ಯನಾಗ್ತಾನೆ, ಇವನು ನನ್ನ ಮಗನಲ್ಲ, ಮನೆಯಲ್ಲಿ ಹುಟ್ಟಿದ ದಾಸನು, ಇವನು ಬಾಧ್ಯನಾಗ್ತಾನೆ ಎಂಬುದಾಗಿ ನೀನು ಆಳಲು ತೋಡಿಕೊಂಡಿದ್ದೀಯಲ್ಲ. ಅಥವಾ ನನಗೊಬ್ಬ ಮಗ ಇದ್ದಿದ್ದರೆ ಆಸ್ತಿಯಲ್ಲ ಅವನಿಗೆ ಹೋಗ್ತಿತ್ತು, ನನಗೆ ಮಕ್ಕಳು ಇಲ್ಲವಲ್ಲ, ಅಷ್ಟೇ ಅಲ್ಲ ಮಕ್ಕಳನ್ನು ಕೊಡಲಿಲ್ಲವಲ್ಲ ಎಂಬುದಾಗಿ ಹೇಳ್ತಿದ್ದೀಯಲ್ಲ. ಆಸ್ತಿ ಅವನಿಗೆ ಹೋಗ್ತದಲ್ಲ, ಸೇವಕನಿಗೆ ಹೋಗ್ತದಲ್ಲ ಎಂಬುದಾಗಿ ನೆನೆಸ್ತಾ ಇದೆಯಲ್ಲ. ಇಲ್ಲ, ನಿನಗೆ ನನ್ನ ಮಗನನ್ನು ಕೊಡ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ದೇವರ ವಾಗ್ದಾನಗಳನ್ನು ಮರೆತು ಬಿಟ್ಟು ನಾವು ನಿರ್ಧಾರ ಮಾಡಿಕೊಂಡು ಬಿಡ್ತೇವೆ ಅಥವಾ ದೃಢಪಡಿಸಿಕೊಂಡು ಬಿಡ್ತೇವೆ. ಎಲ್ಲ ಹೀಗೆ ಆಗ್ತದೆ, ಹೀಗೆ ಆಗ್ತದೆ, ಹಾಗೇನೇ ಆಗ್ತದೆ. ನನಗೆ ಮಕ್ಕಳೇ ಇಲ್ಲ, ನನಗೆ ಮಕ್ಕಳು ಸಿಕ್ಕಲ್ಲ, ನನ್ನ ನಂತರ ಆಸ್ತಿಯೆಲ್ಲ ಹೀಗಾಗ್ತದೆ. ಕೆಲವೊಮ್ಮೆ ರೋಗದ ವಿಷಯದಲ್ಲಿ ಇಲ್ಲ ನನಗೆ ಸೌಖ್ಯವೇ ಆಗಲ್ಲ, ಇಲ್ಲ ಕೆಲವರಿಗೆ ಹೀಗೆ, ಇಲ್ಲ ನನಗೆ ರೋಗ ಬರ್ತದೆ, ಅವರಿಗೆ 50ನೇ ವರ್ಷಕ್ಕೆ ಬಂದಿದೆ, ನನಗೆ ಕೂಡ ಬರ್ತದೆ, ಅವರು 55-60ನೇ ವರ್ಷಕ್ಕೆ ಅಪಘಾತವಾಗಿದೆ, ನನಗೆ ಕೂಡ ಆಗ್ತದೆ. ಹೀಗೆಲ್ಲ ನೆನೆಸಿಕೊಂಡು, ಅಥವಾ ಅವನಿಗೆ ಉದ್ಯೋಗ ನಷ್ಟವಾಯಿತು, ನನಗೆ ಕೂಡ ನಷ್ಟ ಆಗ್ತದೆ, ನಿರ್ಧಾರ ಮಾಡಿಕೊಂಡು ಬಿಡ್ತೇವೆ ಅಥವಾ ಒಳಗೆ ದೃಢಪಡಿಸಿಕೊಂಡು ಬಿಡ್ತೇವೆ. ಅಂತ ದೇವರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನಾನು ಬದಲಾಯಿಸ್ತೇನೆ, ಅಥವಾ ನನ್ನ ವಾಗ್ದಾನಗಳು ನೆರವೇರ್ತವೆ. ನೀನು ಏನು ನೆಗೆಟಿವ್ ಆಗಿರುವಂಥ ವಿಚಾರಗಳನ್ನು ಹೃದಯದಲ್ಲಿ ಸೆಟ್ ಮಾಡಿಕೊಂಡಿದ್ದೆ, ಹಾಗೆ ನೆರವೇರಲಿಕ್ಕೆ ನಾನು ಬಿಡದೆ, ನಾನು ಮಾಡಿದ ವಾಗ್ದಾನ ನೆರವೇರಲಿಕ್ಕೆ ಬಿಡ್ತೇನೆ. ನನ್ನ ವಾಗ್ದಾನಗಳನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸಿ ಬಿಡುವಾತನಾಗಿದ್ದೇನೆ. ನಿನ್ನ ತಪ್ಪು ವಿಚಾರಗಳು ನೆರವೇರಲಿಕ್ಕೆ ಬಿಡದೆ ನನ್ನ ವಾಗ್ದಾನ ನೆರವೇರಲಿಕ್ಕೆ ಬಿಡ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಿದ್ದಾರೆ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯನಾಗುವನು, ನಿನ್ನಿಂದ ಹುಟ್ಟುವವನು ನಿನ್ನ ಸ್ವಂತ ಮಗನು, ಅವನೇ ನಿನಗೆ ಬಾಧ್ಯನಾಗುವನು. ನೋಡಿ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದರು. ಆ ಗಳಿಗೆಯಲ್ಲಿ ಅವನು ಸ್ವಲ್ಪ ಅವನು ತನ್ನ ನಂಬಿಕೆಯಲ್ಲಿ ಸ್ವಲ್ಪ ಅವನು ಕಡಿಮೆಯಾಗಿದ್ದ, ಅಥವಾ ಅವನ ನಂಬಿಕೆ ಸ್ವಲ್ಪ ಕುಂದಿ ಹೋದಂಥ, ನಿರಾಶೆಗೆ ಹೋದಂಥ, ನಂಬಿಕೆ ಸ್ವಲ್ಪ ಅಲುಗಾಡುವಂಥ ಪರಿಸ್ಥಿತಿಯಲ್ಲಿದ್ದ. ದೇವರು ಹೇಳ್ತಿದ್ರು, ಇಲ್ಲ, ಎಲಿಯೇಜರನು ಬಾಧ್ಯನಾಗುವುದಿಲ್ಲ, ನಿನ್ನ ಮಗನೇ ಬಾಧ್ಯನಾಗುವನು, ನಿನಗೇ ನಾನು ಮಗನನ್ನು ಕೊಡ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ತಪ್ಪಾಗಿ ಏನು ದೃಢಪಡಿಸಿಕೊಂಡು ಬಿಟ್ಟಿದ್ದೇವೆ, ಸೆಟ್ ಮಾಡಿಕೊಂಡು ಬಿಟ್ಟಿದ್ದೇವೆ, ಅದನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಸಮಯ ಬಂದುಬಿಟ್ಟಿದೆ. ಇನ್ನೂ ಸೌಖ್ಯವಾಗಲ್ಲ, ಉದ್ಯೋಗ ಸಿಕ್ಕಲ್ಲ, ಮಕ್ಕಳು ಸಿಕ್ಕಲ್ಲ, ಮದುವೆ ಆಗಲ್ಲ. ಈ ರೀತಿ ಏನಾದರೂ ತಪ್ಪಾಗಿ ಸೆಟ್ ಮಾಡಿಕೊಂಡಿದ್ದರೆ ಇವತ್ತೇ ಕರ್ತನ ವಾಕ್ಯದ ಮುಂದೆ ಕ್ರಮಪಡಿಸಿಕೊಂಡ್ಬಿಡಿ, ಬದಲಾಯಿಸಿಕೊಂಡ್ಬಿಡಿ. ದೇವರು ಹೇಳ್ತಿದ್ದಾರೆ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ, ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನಾನು ಮಾಡ್ತೇನೆ, ವಾಗ್ದಾನಗಳನ್ನು ನೆರವೇರಿಸ್ತೇನೆ. ಕಾಲ ದಾಟಿ ಹೋಗುವುದು ಮುಖ್ಯವಲ್ಲ, ಕಾಲದ ನಿಯಂತ್ರಕನು ನಮ್ಮ ದೇವರಾಗಿದ್ದಾನೆ. ನಮ್ಮ ದೃಷ್ಟಿಯಲ್ಲಿ ಕಾಲ ದಾಟಿ ಹೋಯಿತು ಎಂಬುದಾಗಿ ನಾವು ಅಂದುಕೊಳ್ಳಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಕಾಲ ದಾಟಿ ಹೋಗಿಲ್ಲ. ದೇವರು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ, ಕಾಲಗಳನ್ನು ಮಾರ್ಪಡಿಸುವ ದೇವರಾಗಿದ್ದಾನೆ.
ಕಾಲಗಳನ್ನು ನಿಯಮಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. ನಮ್ಮ ದೇವರು ಬದಲಾಯಿಸುವ ದೇವರಾಗಿದ್ದಾನೆ. ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಈಗ ನಾವು ಮುಂದೆ ನೋಡ್ತೇವೆ, ದೇವರು ಅವನನ್ನು ಮನೆಯೊಳಗಿನಿಂದ, ಗುಡಾರದ ಒಳಗಿನಿಂದ ಹೊರಗೆ ಕರತಂದು. ನಾವು ಕೆಲವೊಮ್ಮೆ ಇಂಥ ಗುಡಾರದ ಒಳಗೆ ಸಿಕ್ಕಿ ಹಾಕಿಕೊಂಡಿರ್ತೇವೆ. ಒಂದು ಅಪನಂಬಿಕೆಯ ಗುಡಾರ, ನಿರಾಶೆಯ ಗುಡಾರ, ಆಗಲೇ ತಪ್ಪಾದ ಕಾರ್ಯಗಳನ್ನು ಸೆಟ್ ಮಾಡಿಕೊಂಡು ಪೂರ್ವಾಗ್ರಹ ಪೀಡಿತ ಎಂಬತ್ತ ಒಂದು ಗುಡಾರ. ನಾವು ಅದರಿಂದ ಹೊರಗೆ ಬರಬೇಕಾಗಿದೆ. ದೇವರು ಏನು ಮಾಡ್ತಿದ್ದಾರೆ, ಅಬ್ರಹಾಮನನ್ನು ಗುಡಾರದಿಂದ ಹೊರಗೆ ತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಆತನನ್ನು ಹೊರಗೆ ತಂದರು, ಆತ ಹೊರಗೆ ಬಂದ. ನಾವು ಕೂಡ ಹೊರಗೆ ಬರಬೇಕಾಗಿದೆ. ದೇವರು ಹೊರಗೆ ಬರಲಿಕ್ಕೆ ಕರೀತಾ ಇದ್ದಾನೆ. ದೇವರು ಹೇಳ್ತಿದ್ದಾರೆ, ನಿನಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಾದರೆ ಲೆಕ್ಕ ಮಾಡು. ಆಗೋದಿಲ್ಲ. ಅಬ್ರಹಾಮನಿಗೆ ಸಾಧ್ಯವಾಗಲಿಲ್ಲ. ದೇವರು ಹೇಳ್ತಾರೆ, ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳಷ್ಟಾಗುವುದು. ದೇವನಾಮಕ್ಕೆ ಸ್ತೋತ್ರ. ಕಡೆಯ ಭಾಗಕ್ಕೆ ಬರ್ತಾರೆ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಅಬ್ರಹಾಮನು ಯೆಹೋವನ ನಂಬಿದನು. ಹೌದು, ಆಗ್ತದೆ, ನೀನು ಮಾಡ್ತೀ ಸ್ವಾಮಿ. ಆ ನಂಬಿಕೆಯನ್ನು ದೇವರು ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ನಂತರ ಕೂಡ ಆತನಿಗೆ ಸ್ವಲ್ಪ ಕನ್ಫ್ಯೂಷನ್ಗಳು ತನ್ನ ಹೆಂಡತಿಯ ಮಾತಿನಿಂದ ಆಗಿದ್ದಾವೆ. ಆದರೆ ದೇವರನ್ನ ನಂಬಿದ. ದೇವರು ಆತನಿಗಾಗಿ ಅದ್ಭುತಗಳನ್ನು ಮಾಡಿದರು. ಆ ದೇವರ ವಾಗ್ದಾನ ನೆರವೇರಿತು. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ಪರಿಸ್ಥಿತಿಗಳು ನೋಡಿ ಭಯಪಡ್ತಾ ಇರುವಂಥವರಿಗೆ, ಪರಿಸ್ಥಿತಿಗಳು ನೋಡಿ ನಿರಾಶೆಗೆ ಹೋಗ್ತಾ ಇರುವಂಥವರಿಗೆ ಹೇಳ್ತಿದ್ದಾನೆ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ನಾನು ನಿನಗೆ ಅತ್ಯಧಿಕವಾದ ಪ್ರತಿಫಲವನ್ನು ಇಟ್ಟಿದ್ದೇನೆ. ನಿನ್ನ ತಪ್ಪು ನಿರ್ಧಾರಗಳು ಅಥವಾ ತಪ್ಪು ಆ ಒಂದು ವಿಚಾರಗಳನ್ನು ಬದಲಾಯಿಸ್ತೇನೆ. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ. ಹಾಗಾದರೆ ಆ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನೀನು ಅಬ್ರಹಾಮನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದಿ. ಅಬ್ರಹಾಮ ಭಯಪಡುವ ಪರಿಸ್ಥಿತಿ ಬಂದಾಗ, ಅಬ್ರಹಾಮನು ನಿರಾಶೆಯ ಪರಿಸ್ಥಿತಿಗೆ ಹೋಗುವಂಥ ಸಮಯ ಬಂದಾಗ ನೀನು ಆತನೊಂದಿಗೆ ಮಾತಾಡಿ ನೀನು ಹೇಳಿದ್ದಿ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ಮಾತ್ರವಲ್ಲ ನಿನಗೆ ಅತ್ಯಧಿಕವಾದ ಪ್ರತಿಫಲ ಇಟ್ಟಿದೆ ಎಂಬುದಾಗಿ ಹೇಳಿ ಸ್ವಾಮಿ ಆತನನ್ನು ಬಲಪಡಿಸಿದಿ. ಆತ ಏನೆಲ್ಲ ರೀತಿಯಲ್ಲಿ ತಪ್ಪು ವಿಚಾರಗಳನ್ನು ಒಳಗಡೆ ಮಾಡಿಕೊಂಡು, ನನಗಿನ್ನು ಮಕ್ಕಳು ಹುಟ್ಟುವುದಿಲ್ಲ, ನನ್ನ ಆಸ್ತಿ ಎಲ್ಲ ನನ್ನ ಸೇವಕನಿಗೆ ಹೋಗ್ತದೆ ಎಂಬುದಾಗಿ ಆತ ವಿಚಾರ ಮಾಡಿಕೊಂಡಿರುವಾಗ ನಿನ್ನ ವಾಕ್ಯವನ್ನು ಆತ ನಂಬುವ ಹಾಗೆ ನೀನು ಆತನಿಗೆ ಸಹಾಯ ಮಾಡಿದಿ. ಇವತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಂಥ ಎಷ್ಟೋ ಜನ ಇದ್ದಾರೆ ಸ್ವಾಮಿ. ಭಯಪಡುವವರಿದ್ದಾರೆ, ನಿರಾಶೆಗೆ ಒಳಗಾದವರಿದ್ದಾರೆ, ನಂಬಿಕೆ ಕುಂದಿ ಹೋದವರಿದ್ದಾರೆ. ನೀನು ಅವರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಅವರ ನಂಬಿಕೆ ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ. ನೀನೇ ಗುರಾಣಿಯಾಗಿದ್ದು ದೊಡ್ಡ ಪ್ರತಿಫಲವನ್ನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಸರಿ ಬಂದಿರುವ ಎಲ್ಲರನ್ನ, ಹೌದು ಸ್ವಾಮಿ, ಸೋಷಿಯಲ್ ಮೀಡಿಯಾಗಳ ಮೂಲಕ ಟಿವಿ ಮೂಲಕ ಆರಾಧನೆಯಲ್ಲಿ ಜಾಯ್ನ್ ಆಗಿರುವ ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೆ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಋಣಾತ್ಮಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ ಆಶೀರ್ವಾದ ಮಾಡು. ರೋಗದಲ್ಲಿರುವವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಉದ್ಯೋಗ ಇಲ್ಲದವ್ರಿಗೆ ಒಳ್ಳೆಯ ಉದ್ಯೋಗ ಕೊಡು. ಕುಟುಂಬ ಇಲ್ಲದವ್ರಿಗೆ ಕುಟುಂಬ ಕೊಡು ಸ್ವಾಮಿ. ನೀನು ಅದ್ಭುತ ಮಾಡು ಸ್ವಾಮಿ. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರೋದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಸೋಷಿಯಲ್ ಮೀಡಿಯಾಗಳ ಮೂಲಕ ಟಿವಿ ಮೂಲಕ ಆರಾಧನೆ ಕೊಡೋದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.